ಇದ್ದೀವಿ. ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಹಾಗೆ ಡಿಗ್ನಿಟರೀಸ್ ಕಂಪನಿಯ ಪ್ರಮುಖರು ಬಂದಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಡೀಲರ್ಸ್ನವರು ಅಥವಾ ಡಿಸ್ಟ್ರಿಬ್ಯೂಟರ್ ಇದ್ದವರು ಕೂಡ ನಮ್ಮ ಹತ್ತಿರ ಬಂದಿದ್ದಾರೆ. ಸೊ ಚಿಕ್ಕದಾಗಿ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಕ್ಷೇತ್ರದ ದೇವರುಗಳನ್ನು ನಾವು ಮನಸಾರೆ ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಸುಧಾಕರ್ ಬಾಬು ಇವರು ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರು, ಅವರು ಬಂದು ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ತೀನಿ. ಹಾಗೆ ಮಹಾರಾಷ್ಟ್ರದ ಡಿಸ್ಟ್ರಿಬ್ಯೂಟರ್ ಆದಂತಹ ದಿನೇಶ್ ಲೋಬೋ ಮತ್ತು ಕೇರಳ ಡಿಸ್ಟ್ರಿಬ್ಯೂಟರ್ ಆದಂತಹ ರೋಷನ್ ಬಾಬು ಮತ್ತು ಕರ್ನಾಟಕದ ಡಿಸ್ಟ್ರಿಬ್ಯೂಟರ್ ಆದಂತಹ ಸುರೇಶ್ ಶೆಟ್ಟಿ ಮತ್ತು ಪದ್ಮರಾಜ್ ಇವರು ವೇದಿಕೆಯಲ್ಲಿ ಆಗಮಿಸಬೇಕಾಗಿ ಅವರ ಹತ್ರ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಹಾಗೂ ಸಭಾಂಗಣದಲ್ಲಿ ನಮ್ಮ ಪ್ರೀತಿಯ ಸೇವೆ ಮಾಡುತ್ತಿರುವಂತಹ ಅದ್ಭುತ ಬಳಗ ಅಥವಾ ಟೀಮ್ ನಮ್ಮನ್ನ ಪರಿಚಯ ಮತ್ತು ಸ್ವಾಗತ ಕಾರ್ಯಕ್ರಮವನ್ನ ನಮ್ಮ ಆತ್ಮೀಯರಾದಂತಹ ಸುರೇಶ್ ಕಾಂಚನ್ ಅವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸ್ತೀನಿ. ಸ್ಥಳೀಯ ಚಿತ್ರಾಪುರ ದುರ್ಗಾ ಪರಮೇಶ್ವರಿ ಅಮ್ಮನ ಪಾದಕ್ಕೆ ಕಾಯ ವಾಚ ಮನಸ್ಸ ವಂದಿಸುತ್ತಾ ಸ್ಥಳೀಯ ದೇವರನ್ನು ಸ್ಮರಿಸುತ್ತಾ ಈ ಒಂದು ವಿಶೇಷವಾಗಿ ಎಲ್ಥೋರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಸ್ಥಾಪನೆ ಮಾಡಬೇಕಾದ್ರೆ ಅದರ ಚಾಲನಾ ಶಕ್ತಿ ಸುರೇಶ್ ಬಾಬು ಅವರ ಜೊತೆಗೆ ಅವರಿಗೆ ತುಂಬ ಹೃದಯದ ಪ್ರೇರಣೆ ಕೊಟ್ಟ ಒಂದು ನಮ್ಮ ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರ, ಜೊತೆಗೆ ಭಾರತಾದ್ಯಂತ ವಿಶೇಷ ಸಾನ್ನಿಧ್ಯ ಪಡೆದ ನಮ್ಮ ತಿರುಪತಿ ಶ್ರೀನಿವಾಸ ದೇವರಿಗೆ ಕಾಯ ವಾಚ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ಪ್ರಪ್ರಥಮವಾಗಿ ವೇದಿಕೆಯಲ್ಲಿ ಹಾಸೀನರಾದ ಸುಧಾಕರ್ ಬಾಬು ಅವರು ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಹೌದು, ಅದೇ ರೀತಿ ಟೈಮ್ಸ್ ಆಫ್ ಇಂಡಿಯಾದ ವೈಸ್ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸಿದ ಕೀರ್ತಿ ಇವರದ್ದು. ಜೊತೆಗೆ ಡೈರೆಕ್ಟರ್ ಆಫ್ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ನಲ್ಲಿ ಹಲವಾರು ವರ್ಷಗಳಿಂದ ಡೈರೆಕ್ಟರ್ಶಿಪ್ ಅನ್ನು ಪಡೆದು ಅಭೂತಪೂರ್ವ ನಾಲೆಜ್ ಅನ್ನು ಪಡೆದ ಶ್ರೀಯುತ ಸುಧಾಕರ್ ಬಾಬು ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಂದನೆಗಳು ಸುರೇಶ್ ಶೆಟ್ರೆ. ವೇದಿಕೆಯಲ್ಲಿ ಇರತಕ್ಕ ಇನ್ನೋರ್ವ ಅತಿಥಿ ಮಹಾರಾಷ್ಟ್ರ ಡಿಸ್ಟ್ರಿಬ್ಯೂಟರ್ ಶ್ರೀಯುತ ಡೆನಿಸ್ ಲೋಬೋ ಅವರಿಗೆ ಈ ಒಂದು ಇವತ್ತಿನ ಈ ಇನಾಗ್ರೇಷನ್ ಫಂಕ್ಷನ್ಗೆ ಕೇರಳದಿಂದ ಆಗಮಿಸಿದ ಕೇರಳ ಡಿಸ್ಟ್ರಿಬ್ಯೂಟರ್ ರೋಷ್ ಬಾಬು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ಕರ್ನಾಟಕದ ಮತ್ತೋರ್ವ ಸೀನಿಯರ್ ಏಜೆಂಟ್ ಈ ಒಂದು ಹೊಸಪೆಟ್ಟು ಶೋರೂಮ್ ಆಗಬೇಕಾದ್ರೆ ಸುರೇಶ್ ಶೆಟ್ಟರ ಜೊತೆಗೆ ಅವಿರತ ಶ್ರಮವನ್ನು ಪಡೆದ ನಮ್ಮ ಆತ್ಮೀಯ ನಮ್ಮ ಸೀನಿಯರ್ಸು ಆದ ಶ್ರೀಯುತ ಪದ್ಮರಾಜ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ, ಕರ್ನಾಟಕದ ಮಹಾರಾಷ್ಟ್ರ, ಗೋವಾ ಇನ್ನಿತರ ಕಡೆಯಿಂದ ಆಗಮಿಸಿದ ಎಲ್ಲ ಡಿಸ್ಟ್ರಿಬ್ಯೂಟರ್ ಹಾಗೂ ನೆಟ್ವರ್ಕರ್ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ ಮೀಡಿಯಾ ಮಂದಿಗೂ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಮತ್ತು ನಿಮ್ಮನ್ನೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತಹ ಸುರೇಶ್ ಕಾಂಚನ್ ಅವರನ್ನು ಕೂಡ ನಾವು ಪ್ರೀತಿಯಿಂದ ಸ್ವಾಗತಿಸಿದ್ದೇವೆ. ज्योतिर्गमय मृत्योर्मा अमृतं गमय। ओम शांति शांति
ನಡುವಿನಲ್ಲಿ ಮಧ್ಯವರ್ತಿಗಳಾಗಿ ಕೆಲಸ ಮಾಡುವಂಥ ಎಲ್ಲರಿಗೂ ಪರಮಾತ್ಮನು ಶಕ್ತಿ ಕೊಡಲಿ, ನಮ್ಮ ಈ ವ್ಯವಹಾರದಲ್ಲಿ ಅದ್ಭುತವಾದಂಥ ಯಶಸ್ಸನ್ನ ನಮಗೆ ಆಶೀರ್ವಾದಗಳನ್ನು ನೀಡಲಿ ಅಂತ ಪ್ರಾರ್ಥಿಸುತ್ತಾ, ಈಗ ಮುಂದಿನ ಅವಧಿ ಸ್ಕೂಟರ್ನ ಉದ್ಘಾಟನೆ ಮಾಡುವುದು. ಹೊಸ ಮಾದರಿಯ ಸ್ಕೂಟರು ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ನಮ್ಮ ಕಂಪನಿಯ ಮುಖ್ಯಸ್ಥರು ಆಡಳಿತ ನಿರ್ದೇಶಕರಾದಂತಹ ಸುಧಾಕರ್ ಬಾಬು ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅದ್ಭುತವಾಗಿ ಸ್ವಾಗತ ಮಾಡೋಣ. ವಂದನೆಗಳು. ವೆಹಿಕಲ್ ನಮ್ಮ 3 ಕಲರ್ ಅಲ್ಲಿ ಬರ್ತಾ ಉಂಟು. ಅದನ್ನ ಕೂಡ ನಮ್ಮ ಒಂದು ಕಲರ್ ಅನ್ನ ನಮ್ಮ ಮಹಾರಾಷ್ಟ್ರ ಡಿಸ್ಟ್ರಿಬ್ಯೂಟರ್ ಆದಂತಹ ಶ್ರೀಯುತ ಗಿರೀಶ್ ಗೋಪ್ ಅವರು ಅನಾವರಣಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಂಪನಿ ಮತ್ತು ನಮ್ಮ ಮುಂದಿನ ಯೋಜನೆ ಪ್ರಸ್ತುತ ಈ ಕಾಂಪಿಟೇಷನ್ ಮಾರ್ಕೆಟಲ್ಲಿ ನಾವು ಜನರಿಗೆ ಏನನ್ನು ಕೊಡಬೇಕು, ನಮ್ಮ ಸ್ಕೂಟರ್ ಯಾಕೆ ಎಲ್ಲ ಸ್ಕೂಟರ್ಗಿಂತಲೂ ವಿಭಿನ್ನವಾಗಿದೆ ಮತ್ತು ಇದರ ಬಗ್ಗೆ ಇದನ್ನು ಮಾರ್ಕೆಟ್ ಮಾಡುವಂಥ ರೀತಿ ನೀತಿಗಳು, ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮಗೆ ದಯವಿಟ್ಟು ಆದರಣೀಯರಾದಂತಹ ಸುಧಾಕರ್ ಬಾಬು ಅವರು ಇದನ್ನು ತಿಳಿಸ್ಕೊಡಬೇಕಾಗಿ ತಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. Whatever you see here, bravo, ಇದು ನಮ್ಮದು 1 year ಎಫರ್ಟ್. 1 year ಆಗಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಎಲ್ಲರೂ all of them have stood with me for 1 year to make this product what it is today. And this Eltor Bravo is just not another scooter. This is the only Indian scooter which is of European standard certified. Okay. And if you look at this components in the scooter, if you ask any component, it has been exclusively made and designed and produced for us. Okay. So every component, be it the headlight, be it the your disc brakes or whatever it has been exclusively made for us. And the specs and the technicality of all these are designed by us, you know. So we have a complete patent on this vehicle. Okay. And the most important, in today's electrical space, nobody can compare you or nobody can say that we have a better scooter. In electrical scooter, we are the topmost, we are the one of the best product we have. Okay. I would like our dealers and our MLM leaders, all of them, to challenge the customers, or tell the customers that they can compare our scooter with any of their petrol engines. Okay, they can compare it with any vehicle they want and see how durability is ours. You know, we can challenge them on all aspects confidently. You know, in terms of mileage, in terms of performance, in terms of speed, you know, everything you can challenge them. Okay, and I'm sure you all want to drive that and see and tell me the experience, you know, how it is. Like, we know what it is. You know, I want you all to do a test drive and check the vehicle performance and let us know if we can improve anything on this. If there's anything better to be done, we'll surely adopt that. But I want you all to test drive it and give your reviews. And when you are all doing the test drive,
capture video of yours and explain in your video how it is. Okay, that would be a learning thing for us to take it further forward, you know. So, in fact, I should thank all of you, in particularly Padmaraj, Suresh Shetty and Satish Jayakumar, all these people, you know, stood by me, like they believed in me, like more than this company or anything, they believed on me and they said, let's do it, sir. This is the end result. All of you can take a test drive. All of you can take a test drive and let us know, did we keep up to your expectation, you know. Thank you. Presently, our manufacturing facility, what we have, can produce per month around 500 scooters. But in 1 year's time, our entire manufacturing facility can produce up to 10,000 scooters per month. And any of you dealers want to come and visit and anything, you can come and see our factory. You can see the production line, all that you can see. And this model, we are, after this, test driving it, checking all that, we would like to launch, the next model will be Bravo Next NXT. Okay, little more advanced feature than this. And then we are looking at launching another 2 bikes which are under designing process, which will take at least 6 months to 8 months to get the entire design done and get it approved and you know, put it on road. So I'm sure last year we started same time this electrical space. Today we have a world standard product. By next year we will have a complete bike also, you know. So I welcome all of you to test drive and give your comments, views. Okay, thank you. ಬಹಳಷ್ಟು ಚೆನ್ನಾಗಿ ವಿವರಣೆ ಮಾಡಿ ಹೇಳಿದರು. ಯಾಕೆ ಇದು ಈಗಿನ ಕಾಂಪಿಟೇಟಿವ್ ಇದರಲ್ಲಿ ತಂತ್ರಜ್ಞಾನದಲ್ಲಿ ಮತ್ತು ಮೈಲೇಜಲ್ಲಿ ಯಾಕೆ ಇದು ಮುಂದೆ ಇದೆ, ಮುಂದಿನ ಯೋಜನೆಗಳು ಏನಿದೆ ಅಂತ ಹೇಳೋದನ್ನು ಬಹಳಷ್ಟು ಸ್ಪಷ್ಟವಾಗಿದೆ. ಆದ್ದರಿಂದ ನಾವು ಬಳಕೆ ಮಾಡುವವರು ಮತ್ತು ಮಾರಾಟ ಮಾಡುವವರಿಗೆ ಅದ್ಭುತವಾದಂತಹ ಏನು ಕಾನ್ಫಿಡೆನ್ಸ್ ಅದು ಇನ್ನಷ್ಟು ನಮಗೆ ಹೆಚ್ಚಿದೆ. ಇನ್ನು ಮುಂದಕ್ಕೆ ಈ ಸ್ಕೂಟರನ್ನು ಯಾವ ರೀತಿಯಲ್ಲಿ ನಾವು ಪ್ರೆಸೆಂಟೇಷನ್ ಮಾಡಬಹುದು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಆದಂತಹ ಶ್ರೀಯುತ ಪದ್ಮರಾಜ್ ಅವರು ನಮಗೆ ತಿಳಿಸಿಕೊಡಬೇಕಾಗಿ ಅವರಲ್ಲಿ ನಾನು ವಿನಂತಿಸ್ತೀನಿ. ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀಯುತ ಸುಧಾಕರ್ ಬಾಬು ಅವರೇ, ಅದೇ ರೀತಿ ನಮ್ಮ ಮಹಾರಾಷ್ಟ್ರ ಡಿಸ್ಟ್ರಿಬ್ಯೂಟರ್ ಆದಂಥ ಡೆನಿಸ್ ಲೋಬೋ ಅವರೇ, ಕೇರಳ ಡಿಸ್ಟ್ರಿಬ್ಯೂಟರ್ ಆದಂತಹ ನಮ್ಮ ರೋಷ್ ಬಾಬು ಅವರೇ, ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಮತ್ತು ಕೇರಳದಿಂದ ಬಂದಂತಹ ನಮ್ಮ ಡೀಲರ್ಗಳಾಗಿರ್ಬೋದು, ಅದೇ ರೀತಿ ನಮ್ಮ ಈ ವೆಹಿಕಲನ್ನು ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆಯ ಎನರ್ಜಿಯೊಂದಿಗೆ ಬಂದಿರುವಂಥ ನಮ್ಮ ಎಲ್ಲ ನೆಟ್ವರ್ಕ್ ಟೀಮ್ಗಳಾಗಿರ್ಬೋದು, ನಮ್ಮ ಸ್ಟಾಫ್ಗಳಾಗಿರ್ಬೋದು, ಅದೇ ರೀತಿ ಇಲ್ಲಿ ನೆರೆದಿರುವಂಥ ಎಲ್ಲ ಪತ್ರಕರ್ತರ ಬಂಧುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಮೊದಲನೇದಾಗಿ ತಮ್ಮೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ, ಒಂದು ಜೋರಾದ ಚಪ್ಪಾಳೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಒಂದು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟನ್ನು ನಾವು ಕನಸಿನಲ್ಲೂ ಕೂಡ ಎನಿಸಿರ್ಲಿಕ್ಕಿಲ್ಲ. ನಮ್ಮ ಒಂದು ಈ ಕಾರ್ಬನ್ ಟೀಮಿನ ಮುಖಾಂತರ, ಎಲ್ತೋರ್ ಬ್ರ್ಯಾಂಡಿನ ಮುಖಾಂತರ ಒಂದು ಈ ಥರ ಒಂದು ಪ್ರಾಡಕ್ಟನ್ನು ನಮಗೆ ಅವರೊಂದು ಕೊಡ್ತಾರೆ ಅಂತ ಹೇಳೋ ವಿಚಾರದಲ್ಲಿ. ಸೊ ಅದೇ ರೀತಿ ಈ ಒಂದು ಎಲ್ತೋರ್ ಬ್ರಾವೋ ಇವತ್ತಿನ ದಿನ ನಮ್ಮ ಮುಂದೆ ಕಣ್ಣ ಮುಂದೆ ಇದೆ ಅಂತ ಹೇಳಿದರೆ ಅದಕ್ಕೆ ಹಲವಾರು ಜನಗಳ ಒಂದು ಕಷ್ಟ, ಅವರು ಪಟ್ಟಂತಹ ಶ್ರಮ ಅದರಲ್ಲಿ ಅಡಗಿದೆ. ಹಾಗಾಗಿ ಕೇವಲ ನಮ್ಮ ಡೈರೆಕ್ಟ್ರು ಮಾತ್ರ ಅಲ್ಲದೆ ನಮ್ಮೊಂದಿಗೆ ಸಹಕರಿಸಿದಂಥ ಡೀಲರ್ಗಳು, ಎಲ್ಲ ಡೀಲರ್ಗಳು, ನಾನು ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲ ಡೀಲರ್ಗಳಿಗೂ ಕೂಡ ನಾನು ಜೋರಾದ ನನ್ನ ಕಂಪನಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಹಾರ್ದಿಕವಾದ ಒಂದು ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇದರಲ್ಲಿ ಕೂಡ ಈ ಒಂದು ಗಾಡಿ ಇವತ್ತು ಲಾಂಚ್ ಆಗಬೇಕಾದ್ರೆ ನಿಮ್ಮ ಪಾಲು ಕೂಡ ಅಷ್ಟೇ ಇದೆ. ಓಕೆ, ಹಾಗಾಗಿ ಕೇವಲ ಒಂದು ನಮ್ಮದು ಇದು ಈ ಗಾಡಿ ಹೇಗೆ ನಾವು ಇವತ್ತು ಒಂದೇ ಟೀ ಶರ್ಟ್ ಹಾಕೊಂಡು ಬಂದಿದ್ದೇವೆ, ಕೆಲವರಿಗೆ ಟೀ ಶರ್ಟ್ ಅವೈಲೇಬಿಲಿಟಿ ಇಲ್ಲ ಕಾರಣ ನಾವು ಕೊಡಲಿಕ್ಕೆ ಆಗಿಲ್ಲ, ಇಲ್ಲದ್ರೆ ನಾವು ಎಲ್ಲರೂ ಕೂಡ ಒಂದೇ ಟೀ ಶರ್ಟ್ ಇರ್ತಿದ್ವಿ. ಸೊ ಇವತ್ತು ಎಲ್ಲರೂ ಕೂಡ ನಾವು ಎಲ್ತೋರ್ ಫ್ಯಾಮಿಲಿಯಾಗಿ ಇಲ್ಲಿ ಇದ್ದೇವೆ. ಇನ್ನಷ್ಟು ಜನಗಳನ್ನು ನಮ್ಮ ಈ ಫ್ಯಾಮಿಲಿಯಲ್ಲಿ ಸೇರಿಸ್ಕೊಳ್ಬೇಕಾಗಿದೆ. ಸೊ ತಾವೆಲ್ಲರೂ ನಮ್ಗೆ ಗೊತ್ತುಂಟು, ನಮ್ಮ ಭಾಷಣ ಕೇಳಲಿಕ್ಕೆ ಇಷ್ಟ ಇಲ್ಲ ಯಾರಿಗೆ ಕೂಡ, ಒಮ್ಮೆ ಯಾವಾಗ ಗಾಡಿ ಟೆಸ್ಟ್ ಡ್ರೈವ್ ಕೊಡಲಿಕ್ಕೆ ಕಾಯ್ತಿದ್ದೀರಾ ಅಂತ. ಸೊ ಸ್ಟಿಲ್ ನಾನೊಂದು 2 ವಿಚಾರಗಳನ್ನು ಗಾಡಿಯ ಬಗ್ಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಗಾಡಿ ನಾವು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರ ಬಿಸ್ನೆಸ್ಸನ್ನು ಅವ್ರು ಮಾಡ್ತಾರೆ, ನಮ್ಮ ಬಿಸ್ನೆಸ್ಸನ್ನು ನಮ್ಮ ಮಾಡೋಣ. ನಮ್ಮ ವಿಶೇಷತೆ ಏನು ನಾವು ಗಾಡಿಯಲ್ಲಿ, ಆ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲೆಕ್ಟ್ರಿಕಲ್ ಸ್ಕೂಟರಲ್ಲಿ ಬರುವಂಥ ಎಲ್ಲ ಫೀಚರ್ಸ್ಗಳು ಇದರಲ್ಲಿದೆ. ಸೊ ನಾವು ಮೊದಲನೇ ಏನು ಫೀಚರ್ಸ್ ಇದೆಯಲ್ಲ ಆ ಎಲ್ಲ ಫೀಚರ್ಸ್ಗಳು ಇದರಲ್ಲಿ ಇದೆ.
ನಮ್ಮ ನಾನ್ ರಿಜಿಸ್ಟ್ರೇಷನಲ್ಲಿದೆ. ನಮಗೆಲ್ಲರಿಗೂ ಬೇಕಿದ್ದದ್ದು ಏನು? ಹೈ ಸ್ಪೀಡು ಮತ್ತು ಪಿಕಪ್ಪು. ಅದು ಎರಡೂ ಕೂಡ ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿದೆ. ತಾವು ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ ಅಂತಹ ಒಂದು ಪಿಕಪ್ಪು ಈ ಗಾಡಿ ಕೊಡಲಿಕ್ಕಿದೆ. ಈ ಗಾಡಿಯಲ್ಲಿ 3 ಮೋಡ್ ಇದೆ: ಡ್ರೈವ್ ಸ್ಪೀಡ್, ಡ್ರೈವ್ ಮೋಡ್, ಸ್ಪೋರ್ಟ್ಸ್ ಮೋಡ್ ಆ್ಯಂಡ್ ಸ್ಪೋರ್ಟ್ಸ್ ಪ್ಲಸ್ ಮೋಡ್ ಅಂತ. ಸೊ ನಿಮಗೆ ಡ್ರೈವ್ ಸ್ಪೀಡಲ್ಲಿ ಈ ಗಾಡಿ ನಿಮಗೆ 60 ಕಿಲೋಮೀಟರ್ ಸ್ಪೀಡ್ ತನಕ ಹೋಗುತ್ತೆ. ಸ್ಪೋರ್ಟ್ಸ್ ಮೋಡಲ್ಲಿ ಈ ಗಾಡಿ ನಿಮಗೆ 65 ಕಿಲೋಮೀಟರ್ ಸ್ಪೀಡ್ ತನಕ ಹೋಗುತ್ತೆ. ಅದೇ ರೀತಿ ಸ್ಪೋರ್ಟ್ಸ್ ಪ್ಲಸ್ ಮೋಡಲ್ಲಿ ಈ ಗಾಡಿ 75 ಕಿಲೋಮೀಟರ್ ಸ್ಪೀಡ್ ತನಕ ಹೋಗುತ್ತೆ. ಈ 3 ಸ್ಪೀಡಲ್ಲಿ ಕೂಡ ನಿಮಗೆ ನೀವು ಡ್ರೈವ್ ಮಾಡುವಾಗ, ಟೆಸ್ಟ್ ಡ್ರೈವ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಪಿಕಪ್ ಮತ್ತು ಪವರ್ ಎಷ್ಟಿದೆ ಅಂತ. ಸೊ ನಾವಿಲ್ಲಿ ಯೂಸ್ ಮಾಡಿರುವಂತಹ ಮೋಟರ್ ಬಂದು 1.5 ಕಿಲೋವ್ಯಾಟ್ ಮೋಟರ್, ಅದೇ ರೀತಿ 1.5 ಕಿಲೋವ್ಯಾಟ್ ಬ್ಯಾಟ್ರಿಯನ್ನು ಕೂಡ ಇದಕ್ಕೆ ಹಾಕಿದ್ದೇವೆ. ನಿಮಗೆ ಇನ್ನೊಂದು ಕೇಳ್ಬೋದು, ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋಂಥದ್ದಲ್ಲಿ. ಮೈಲೇಜ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಕಸ್ಟಮರ್, ಹೇಗೆ ಇದನ್ನು ಬಿಡ್ತಾರೆ ಅನ್ನೋಂಥ ವಿಚಾರದಲ್ಲಿ. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ನಾನು ಇನ್ನೂ ಇದರ ಬಗ್ಗೆ ಡೀಟೇಲ್ ಆಗಿ ಮಧ್ಯಾಹ್ನಂತರದ ಸೆಷನ್ನಲ್ಲಿ ಡೀಲರ್ಗಳಿಗೆ ಮತ್ತು ನಮ್ಮ ನೆಟ್ವರ್ಕರ್ಗಳಿಗೆ ಹೇಳ್ತೇನೆ, ಹೇಗೆ ಅದನ್ನು ಕಸ್ಟಮರ್ಗಳಿಗೆ ಹೇಳಬೇಕು ಅನ್ನೋ ವಿಚಾರದಲ್ಲಿ. ಬಟ್ ನಾನು ಇದರಲ್ಲಿ ಇಷ್ಟೇ ಹೇಳ್ತೇನೆ, ನಮ್ಮ ಕಂಪನಿಯ ಈಗ ನಾವು ಅನೌನ್ಸ್ ಮಾಡ್ತಿರುವಂಥದ್ದು 65 ಕಿಲೋಮೀಟರ್ ಮೈಲೇಜಿ ನಮ್ಮ ಗಾಡಿ ಕೊಡುವಂಥದ್ದು. ಅದು ಫಸ್ಟ್ ಮಾಡೆಲಲ್ಲಿ ನಿಮಗೆ ಒಂದು ಬ್ಯಾಟ್ರಿ ಆಪ್ಷನಲ್ಲಿ. ಸೆಕೆಂಡ್ ಬ್ಯಾಟ್ರಿ ಆಪ್ಷನ್ ಬೇಕು ಅಂತಿದ್ರೆ ಅದು ನಿಮಗೆ 130 ಕಿಲೋಮೀಟರ್ ಮೈಲೇಜನ್ನು ಕೊಡುವಂಥದ್ದು. ಇದರಲ್ಲಿರುವಂಥದ್ದು ರಿಮೂವಬಲ್ ಬ್ಯಾಟ್ರಿ. ಒಂದು ಬ್ಯಾಟ್ರಿಯನ್ನು ಮನೇಲಿ ಇಟ್ಕೊಂಡು ಚಾರ್ಜ್ ಮಾಡ್ಬೋದು, ಇನ್ನೊಂದು ಬ್ಯಾಟ್ರಿಯನ್ನು ಹಾಕಿಕೊಂಡು ನಾವು ಹೋಗ್ಬೋದು. ಸೊ ಹಲವಾರು ವಿಶೇಷತೆಗಳನ್ನ ಈ ಸ್ಕೂಟರ್ ಒಳಗೊಂಡಿದೆ. ಇನ್ನಷ್ಟು ಡಿಟೇಲ್ ನಾನು ನಮ್ಮ ಮಧ್ಯಾಹ್ನದ ಸೆಷನ್ಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲರೂ ಕಾತರದಿಂದ ಕಾಯ್ತಿರುವಂತಹ ಟೆಸ್ಟ್ ಡ್ರೈವ್ಗೋಸ್ಕರ ನಾವು ಅನುವು ಮಾಡ್ತಿದ್ದೇವೆ. ಅದರ ತಾಂತ್ರಿಕ ಮಾಹಿತಿಯನ್ನು ಮತ್ತು ಕಾಂಪಿಟೇಷನ್, ಎಷ್ಟು ಕಾಂಪಿಟೇಷನಲ್ಲಿರುವಾಗ ನಾವು ಅದನ್ನು ಹೇಗೆ ಜನರಿಗೆ ಪರಿಚಯ ಮಾಡಬೇಕು, ಇದರ ವಿಸ್ತೃತವಾದಂತಹ ಮಾಹಿತಿಯನ್ನು ಮಧ್ಯಾಹ್ನ ಮೇಲಿನ ಅವಧಿಯಲ್ಲಿ ಕೊಡ್ತಾರೆ ಅವರು. ಆದರೂ ನಮಗೆ ಆ ಕನಿಷ್ಠ ಮಾಹಿತಿಯನ್ನು ಬಹಳಷ್ಟು ಚೆನ್ನಾಗಿ, ಈ ವೆಹಿಕಲ್ ನಾವು ತುಂಬ ಸಮಯದಿಂದ ಯಾವ ಥರ ಬೇಕಂತೇಳಿ ನಾವು ಅದರ ಮೇಲೆ ವಿಮರ್ಶೆ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೇವೆ. ಅದು ಇವತ್ತು ಬಂದಿದೆ. ಸ್ವಲ್ಪ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಕಂಪ್ನಿಯವರಿಗೆ ಕೆಲಸ ಮಾಡೋ ಎಲ್ಲ ನಮ್ಮ ಜೊತೆ ಇದ್ದವರಿಗೆ ಸ್ವಲ್ಪ ಪೇಷನ್ಸ್ ಸ್ವಲ್ಪ ಜಾಸ್ತಿ ಇಡಬೇಕಾಯಿತು. ಹಾಗಾಗಿ ನಮ್ಮ ಕಂಪ್ನಿಯ ಪರವಾಗಿ ನಾವು ಸ್ವಲ್ಪ ಎಲ್ಲರದ್ದು ಕ್ಷಮೆಯನ್ನು ಕೇಳ್ತಾ, ಈಗ ನಿಮ್ಮ ಎದುರಿಗೆ ಇಂಥ ಪ್ರಾಡಕ್ಟ್ ನಮ್ಮ MD ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಯಾರು ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಅವರು ಹೇಳಿದ್ರು ನೀವು ಒಂದು ತಿಂಗಳಿಗೆ 1,000 ಕೊಡಿ, ಅವ್ರು ಹೇಳಿದ್ರೆ ಒಂದು ವರ್ಷದ 10,000 ಅಂತೇಳಿ. ನಾವು ಹೇಳಿದ್ದೇವೆ ಅವರಿಗೆ ಒಂದೇ ತಿಂಗಳಲ್ಲಿ ನಾವು 2,500 ಕ್ರಾಸ್ ಮಾಡಿ 10,000 ಮೇಲೆ ವಿದಿನ್ 4 ಮಂತ್ಸಲ್ಲಿ ನಾವು ಕ್ರಾಸ್ ಮಾಡೋ ಪ್ರಯತ್ನ ಮಾಡ್ತೇವೆ. ಅದಕ್ಕಾಗಿ ನಮ್ಮ ಸಹಕಾರ, ಅವರ ಸಪೋರ್ಟ್ ಎಲ್ಲರೂ ನಮಗೆ ಬೇಕು. ಅದಕ್ಕೆ ನಿಮ್ಮ ಕೂಡ ಸಪೋರ್ಟ್ ತುಂಬ ಜಾಸ್ತಿ ಬೇಕು. ನಮ್ಮ ಕಂಪ್ನಿಯ ಜೊತೆ ಕೆಲಸ ಮಾಡೋ ನೆಟ್ವರ್ಕರ್ಸ್ ಆಗಲಿ, ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಮತ್ತು ಪ್ರತ್ಯೇಕವಾಗಿ ನಾವು ಯಾವ ಕಸ್ಟಮರಿಗೆ ಕೊಡ್ತೇವೆ ಅವರಿಗೆ ಕೊಡುವಂಥ ಸರ್ವಿಸ್ ಆಗಲಿ, ಅದನ್ನು ನಾವು ಚೆನ್ನಾಗಿ ಕೊಟ್ಟು ನಮ್ಮ ಕಂಪ್ನಿಯ ಈ ಮುಂದೆ ಬರುವಂಥ ವೆಹಿಕಲ್ಸ್ಗಳನ್ನು ಎಲ್ಲದನ್ನು ನಾವು ಸಕ್ಸಸ್ ಮಾಡುವ ಅಂಥೇಳಿ ಆಶಿಸುತ್ತಾ ಧನ್ಯವಾದ ಹೇಳ್ತೇನೆ. ಡೀಲರ್ಶಿಪ್ ಪಾಯಿಂಟಲ್ಲಿ ನಾನು ಎಲೆಕ್ಟ್ರಿಕ್ 2 ವೀಲರ್ ಸ್ಕೂಟರ್ನ ವಿತೌಟ್ ರಿಜಿಸ್ಟ್ರೇಷನ್, ಅಂದರೆ ನೋ ಹೆಲ್ಮೆಟ್, ನೋ DL, ನೋ ರಿಜಿಸ್ಟ್ರೇಷನ್, ಈ ಗಾಡಿಗಳನ್ನ ನಾವು ಮೊದಲು ತಂದು ಮಾರಾಟಕ್ಕೆ ಇಟ್ಟಿದ್ವಿ. ಅದು ಎಲ್ಲ ರೀತಿಯಲ್ಲೂ ಎಲ್ಲ ಹಂತದಲ್ಲೂ ಯಶಸ್ವಿಯಾಗಿ ಮಾರಾಟಗೊಂಡಿದೆ. ಅದಕ್ಕೆ ಮೊದಲನೇದಾಗಿ ನಾವು ನಮ್ಮ ಸುಧಾಕರ್ ಬಾಬು ಸರ್ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ನಮ್ಮ ಮಂಗಳೂರಿನ ಪದ್ಮರಾಜು ಸರ್ ಮತ್ತು ಸತೀಶ್ ಶೆಟ್ಟಿ ಸರ್ ನನಗೆ ಬೆನ್ನೆಲುಬಾಗಿ ನನಗೆ ಯಶಸ್ವಿಯಾಗಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಸಹ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಈಗ ನಮ್ಮ ಲಾಂಚ್ ಆಗುತ್ತಿರುವ 2ನೇ 2 ವೀಲರ್ ಎಲೆಕ್ಟ್ರಿಕ್ ಗಾಡಿಯ ಮತ್ತೊಂದು ಮೈಲಿಗಲ್ಲು ನಮ್ಮದು ರಿಜಿಸ್ಟ್ರೇಷನ್ ಮತ್ತು ಹೈ ಸ್ಪೀಡು. ಇದನ್ನು ನಾವು ಈ ವರ್ಷದ 2021ನೇ ಹಂತದಲ್ಲಿ ನಾವು ಯಶಸ್ವಿಯಾಗಿ ಮಾರಾಟ ಮಾಡಿ ಎಲೆಕ್ಟ್ರಿಕ್ ವಿದ್ಯುತ್ ಚಾಲಿತ ವಾಹನದ ಒಂದು ಗುಣಮಟ್ಟ ಹಾಗೂ ಅದರದ ವಿಶೇಷತೆಯನ್ನು ಇಡೀ ಭಾರತದಾದ್ಯಂತ ನಾವು ಯಶಸ್ವಿಗೊಳಿಸಿ ಅದನ್ನು ಮಾರಾಟ ಮಾಡಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿ ಮಾರಾಟ ಮಾಡ್ತೀವಿ ಅಂತ ಅವ್ರಿಗೆ ಅಸುರೆನ್ಸ್ ಕೊಡುತ್ತಾ ಈ ಮೈಸೂರು ಜಿಲ್ಲೆಯ
ಮೈಸೂರು ಜಿಲ್ಲೆಯಲ್ಲಿ ಬಂದು ಇದೇ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾರಾಟಕ್ಕೆ ಅನುವು ಮಾಡಿಕೊಡ್ಬೇಕಂತ ಕೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದೆ. ಯಾವುದೇ ಪೆಟ್ರೋಲ್ ವೆಹಿಕಲ್ ಅಥವಾ ಡೀಸೆಲ್ ವೆಹಿಕಲ್ ಬಳಸುವ ಹಾಗಿಲ್ಲ. ಅದಕ್ಕಿಂತ ಮುಂಚೆ ಬಹಳಷ್ಟು ಆವಿಷ್ಕಾರಗಳು ಬರ್ಬೋದು, ಹೆಮ್ಮೆ ಪಡ್ಕೊಳ್ಬೇಕು. ಯಾಕೆಂದರೆ ಯಾರ ಹತ್ರವೂ ಇಲ್ಲದ ಸಮಯದಲ್ಲಿ ನಮ್ಮ ಹತ್ರ ಈ ಅದ್ಭುತವಾದಂತಹ ಈ ತಡೆದರೆ ಕೊನೆಯದಾಗಿ ಒಬ್ಬರಿಗೆ ಅವಕಾಶ, ಯಾರಾದರೂ ಸಭೆಯಿಂದ ಬಂದು ಮಾತಾಡೋದು. ಮತ್ತು ವಿಶೇಷವಾಗಿ ನಮ್ಮ ತ್ರಿಮೂರ್ತಿಗಳು ಸತೀಶ್ ಶೆಟ್ಟಿ, ಜಯಕುಮಾರ್ ಇವರ ಭಗೀರಥ ಪ್ರಯತ್ನದಿಂದ ಕಳೆದ ವರ್ಷ ನಾವು ಸ್ಟಾರ್ ಎಕ್ಸ್ ಮತ್ತು ಪ್ರೋ ವೆಹಿಕಲ್ಗಳನ್ನು ಅನಾವರಣಗೊಳಿಸಿ ಅದರ ಜೊತೆಯಲ್ಲಿ ನಮ್ಮ ಜೀವನದ ಕ್ಷಣಗಳನ್ನು 1 ವರ್ಷ ಅನುಭವಿಸಿದ್ದೇವೆ. ಆ ಕೈಯಾದ ಅನುಭವ ಇವತ್ತು ಸಿಹಿಯಾಗಿ ಪರಿವರ್ತನೆಗೊಳ್ತಾ ಇದೆ ಎಲ್ತೋರ್ ಬ್ರೇವೋದಿಂದ. ಇದಕ್ಕೆ ನಮ್ಮ ಎಲ್ಲ ನಮ್ಮ ಮಹಾಗುರುಗಳಾದ ಸುರೇಶ್ ಕಾಂಚನ್, ತುಳಸಿದಾಸ್ ಇವರನ್ನು ಸ್ಮರಿಸುತ್ತಾ ವಂದನೆಗಳೊಂದಿಗೆ ನಾವು ಮುಂದಿನ ಪಯಣ ಸಾಗುವ. ಸರ್ವಿಸ್ ಬೇಸ್ಡ್ ಅಂದರೆ ಇದಕ್ಕೆ ಪ್ರತಿಯೊಂದು ನಮ್ಮ ಸ್ಕೂಟ್ರಿಗೂ ಸರ್ವಿಸ್ ಸಿಗ್ತದೆ, ಯಾರು ಅರ್ಧದಲ್ಲಿ ಕೈ ಬಿಡುವಂಗಿಲ್ಲ. ಆದ್ದರಿಂದ ಇದನ್ನು ನಾವು ಮನಸ್ಸಿನಲ್ಲಿಟ್ಟು ಇದನ್ನು ಮುಂದುವರಿಸಬಹುದು ಅಂತ ಹೇಳುತ್ತಾ ಇಲ್ಲಿವರೆಗೆ ಬಹಳಷ್ಟು ಜನ ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿದಿರಿ, ನಿಮಗೆ ಅಭಿನಂದನೆಗಳು. ಮುಂದೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ, ವಂದನಾರ್ಪಣೆ. ಇಟ್ ಈಸ್ ಡ್ರೀಮ್ ಕಮ್ ಟ್ರೂ. ಭಾಳ ಕನಸಿನ ಕೂಸು ಇವತ್ತು ಡೆಲಿವರಿ ಆಗಿದೆ. ಸೊ ಗಿವ್ ಮಿ ಎ ಬಿಗ್ ರೌಂಡ್ ಅಪ್ಲಾಸ್. ದ ನ್ಯೂ ಏಜ್ ರೈಡ್ ಅಲ್ತಾರ್ ಎನರ್ಜಿ. ಸೊ ನಮ್ಮ ಹೆಮ್ಮೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಸುಧಾಕರ್ ಬಾಬು ಅವರಿಗೆ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ಹತ್ತಿರದ ಕೇರಳ C&F ಅವರಾದ ಶ್ರೀಯುತ ರೋಷ್ ಬಾಬು ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ಮಹಾರಾಷ್ಟ್ರ C&F ಆದ ಶ್ರೀಯುತ ಡೆನಿಸ್ ಲೋಬೋ ಅವರಿಗೂ ಕೂಡ ನಾವು ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ತಿಳಿಸ್ತಿದ್ದೇವೆ. ಹಾಗೆ ನಮ್ಮ ಕರ್ನಾಟಕದ C&F ಆತ್ಮೀಯ ಬಂಧು ಶ್ರೀಯುತ ಪದ್ಮರಾಜ್ ಅವರಿಗೂ ಹಾಗೂ ಶ್ರೀಯುತ ಸುರೇಶ್ ಶೆಟ್ಟಿ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಮಿತ್ರರವರಿಗೂ ಹಾಗೂ TV ಬಂಧುಗಳಿಗೆ, ಎಲ್ಲ MLM ಟೀಮ್ ಹಾಗೂ ಬಂದಂಥ ಎಲ್ಲ ಡೀಲರ್ಸ್ಗಳಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ವಿದಾಯ ತಿಳಿಸ್ತಾ ಮುಂದೆ ಟೆಸ್ಟ್ ಡೆಮೋವನ್ನು ಎಲ್ಲರೂ ನೋಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ.